ವಿಶ್ವಗುರುವಿನ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಯತ್ನಾಳ್ರವರು ಬಹಿರಂಗವಾಗಿ ಕ್ಷಮೆ ಯಾಚಿಸಲಿ. ವೀರಭದ್ರಯ್ಯ ಸ್ವಾಮೀಜಿ ನಗರದ ಪತ್ರಿಕಾ ಭವನದಲ್ಲಿ ದೇವದುರ್ಗ ತಾಲೂಕಿನ ಬಡಿಗೇರ್ ಮರ್ಚಿಗುಡ್ಡ ನೀಲಾಂಬಿಕಾ ಬಸವ ಯೋಗಾಶ್ರಮದ ಅಧ್ಯಕ್ಷರಾದ ವೀರಭದ್ರಯ್ಯ ಸ್ವಾಮಿಗಳವರ ನೇತೃತ್ವದಲ್ಲಿ ವಿಶ್ವಗುರು ಬಸವಣ್ಣನವರ ಬಗ್ಗೆ ಅವಹೇಳನಕಾರಿ ಮಾತನಾಡಿದ ಯತ್ನಾಳ್ ವಿರುದ್ಧ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿತ್ತು. ಮಾಧ್ಯಮದವರೊಂದಿಗೆ ಮಾತನಾಡಿದ ವೀರಭದ್ರಯ್ಯ ಸ್ವಾಮಿಗಳು ವಿಜಯಪುರದ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ರವರು ಬೀದರ್ನಲ್ಲಿ ಜರುಗಿದ ಕಾರ್ಯಕ್ರಮವೊಂದರಲ್ಲಿ ವಿಶ್ವಗುರು ಬಸವಣ್ಣನವರ ಬಗ್ಗೆ ಅವಹೇಳನಕಾರಿ ಮಾತನಾಡಿದ್ದಾರೆ. ಇವತ್ತು ನಮ್ಮ ಧರ್ಮಗುರುಗಳ ಬಗ್ಗೆ ಇಲ್ಲ ಸಲ್ಲದ ಹೇಳಿಕೆ ನೀಡಿದ್ದಕ್ಕಾಗಿ ನಮ್ಮ ಧರ್ಮದ ಹಾಗೂ ಬಸವ ತತ್ವಾಭಿಮಾನಿಗಳಿಗೆ ತುಂಬಾ ನೋವಾಗಿದೆ. ಒಬ್ಬ ಉನ್ನತ ಮಟ್ಟದ ಶಾಸಕ ಸ್ಥಾನದಲ್ಲಿರುವ ಯತ್ನಾಳ್ರವರು ಇಂಥ ಹೇಳಿಕೆ ನೀಡಿದ್ದಕ್ಕೆ ಬಸವ ಧರ್ಮದ ಸರ್ವರು ಉಗ್ರವಾಗಿ ಖಂಡಿಸುತ್ತೇವೆ. ಆದ ಕಾರಣ ಯತ್ನಾಳ್ರವರು ಬಸವಣ್ಣನವರ ಬಗ್ಗೆ ಮಾತನಾಡಿದ್ದು ತಪ್ಪಾಗಿದೆ ಎಂದು ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಯತ್ನಾಳ್ ವಿರುದ್ಧ ಉಗ್ರ ಸ್ವರೂಪದ ಪ್ರತಿಭಟನೆಗಳನ್ನು ಮಾಡಬೇಕಾಗುತ್ತದೆ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಬಸನಗೌಡ ಯತ್ನಾಳ್ ವಿಜಯಪುರದ ಒಬ್ಬ MLA ಶಾಸಕನವರು ಈ ಹೇಳಿಕೆ ಕೊಟ್ಟಿದ್ದಾರೆ. ಏನು ಗೊತ್ತಾ, ವಿಶ್ವಗುರು ಬಸವಣ್ಣವರು ಒಳಗೆ ಬಿದ್ದು ಹಾರಿ ಸತ್ತಾರ, ಅದರಂಗ ನೀವು ಸಾಯರಿ ಅಂತ ಕೊಟ್ಟಿದ್ದಾರೆ. ಈ ಮಾತನ್ನು ಅವರು ವಾಪಸ್ ತಕ್ಕಬೇಕು. ಘಂಟಾಘೋಷವಾಗಿ ಮಾತನಾಡಿದ್ದಾರೆ 25ನೇ ತಾರೀಕಿಗೆ. ಅದು ಬಸವ ಅನುಯಾಯಿಗಳಿಗೆ, ಬಸವ ಸ್ವಾಮಿಗಳಿಗೆ, ಬಸವ ಶರಣರಿಗೆ, ಬಸವ ಶರಣಿಯರಿಗೆ ಭಾಳ ನೋವಾಗ್ಯದ, ಭಾಳ ದುಃಖ ಆಗ್ಯದ. ಯಾಕಂದ್ರೆ ಈ ಟೈಪ್ ಒಬ್ಬ ಶಾಸಕರಾಗಿ ಒಬ್ಬ MLA ಆಗಿ ಈ ಟೈಪ್ ಮಾತಾಡಬಾರ್ದು. MLA ಆದವರು ಸ್ವಾಮಿಗಳ ಮೇಲೆ ಭಾಳ ಪ್ರೇಮ ಇರಬೇಕು, ಗುರುಗಳ ಮೇಲೆ ಭಾಳ ಪ್ರೇಮ ಇರಬೇಕು. ಸ್ವಾಮಿಗಳು ಬೇಡ, ಗುರುಗಳು ಬೇಡ, ಕಡೆಗೆ ಒಬ್ಬ ಧರ್ಮದ ಗುರುಗಳ ಮೇಲೆ ಹಿಂಗೆ ಮಾತಾಡ್ತಂದ್ರೆ ಹೆಂಗೋ ಮರಯ್ಯ. ಬೇರಿಗೆ ಬೈ ಓಕೆ, ನಾವು ಬೇರೆದೀವಿ ಓಕೆ. ಒಬ್ಬ ಧರ್ಮಗುರು ಸಂಸ್ಥಾನ ಮಾಡಿಕೊಡಕ್ಕಂತ ಯಪ್ಪ ಕಣ್ಣು ಕೊಟ್ಟ, ಕಿವಿ ಕೊಟ್ಟ, ಮೂಗು ಕೊಟ್ಟ, ಬಾಯಿ ಕೊಟ್ಟ, ಅಂಥದ್ರ ಮೇಲೆ ನೀನು ಹೋಗಿ ವಿಶ್ವಗುರು ಬಸವಣ್ಣವರು ಒಳಗೆ ಬಿದ್ದು ಸಾಯ್ತಾರ, ನೀವು ಅದ್ರಂಗೆ ಸಾಯಿದ್ರೆ ನಿನ್ನಲ್ಲಿ ಪ್ರೂಫ್ ಇದೆಯಾ? ನೀವು ಒಂದು ವೇಳೆ ಕ್ಷಮೆ ಕೇಳಲ್ಲಪ್ಪ ಅಂದರೆ, ನೀವು ಒಂದು ವೇಳೆ ಇದ್ರ ಬಗ್ಗೆ ಅಪಾಲಜಿ ಕೇಳಲ್ಲಪ್ಪ ಅಂದರೆ ಮುಂದಿನ ದಿನಮಾನಗಳಲ್ಲಿ ಆರ್ಷೆ ಬರೋದಲ್ಲ, ನೀವು ಆರ್ಷೆ ಬರೋದಿಲ್ಲ. ನೀ ಕ್ಷಮೆ ಕೇಳಿದಿ ಮುಖ್ಯಮಂತ್ರಿ ಆಯ್ತು ಮರಯ್ಯ. ಇವತ್ತು ಕ್ಷಮೆ ಕೇಳಲಾರ ಸಲುವಾಗಿ ಒಬ್ಬ ಸ್ವಾಮಿಗಳು ಎಷ್ಟು ಗೊತ್ತಾ, ಮನನೊಂದು ಕೈಸಿ ಜೀವನೊಂದು ಕೇಸಿ ಒಂದು ವೇಳೆ ಆತ ಮುಂದಿನ ಸಲ ಆರ್ಷಿ ಬಂದಪ್ಪ ಅಂದರೆ ಹುಲ್ಸೂರು ಮಠದ ಶ್ರೀಗಳು ನಾನು ರಾಜೀನಾಮೆ ಕೊಡ್ತು ಅಂದ್ರೆ ಅವರು. ಯಾಕಂದ್ರೆ ಅವ್ರು ಗೊತ್ತದ ನನಗೆ ಬಸವ ತತ್ವ ಸ್ವಾಮಿಗಳವರು 2001ರಿಂದ ನೋಡ್ತು ನಾನು ಇಲ್ಕಲ್ ಮಠದಾಗ. ಪಾಪ ಅವರು ಎಷ್ಟೋ ಪಾದಯಾತ್ರೆ ಮಾಡ್ಕೊಂಬಂದಾರ. ಅಂಥದ್ರಲ್ಲಿ ನೀನು ಬಸವ ಭಕ್ತರನ್ನ ಕೇಳಿಸ್ತೀನಿ ಅಂದರೆ, ಬಸವ ಅನುಯಾಯಿಗಳನ್ನು ನೀನು ಕೇಳಿಸ್ತೀನಿ ಅಂದರೆ ಎಂಥತನ ಮರಯ್ಯ. ಮಹಮ್ಮದ್ ಪೈಗಂಬರು ಎಂಥವ್ರು, ಎಂಥ ಒಳ್ಳೆಯವರು. ಅವ್ರ ಗುರುಗಳ ಬಗ್ಗೆ ಯಾರು ಇಸ್ಲಾಂದವ್ರು ಬೇರೆಯವ್ರು ಮಾತಾಡೋದಿಲ್ಲ. ಅಲ್ಲಿಂದ ಕ್ರಿಶ್ಚಿಯನ್ ಧರ್ಮದ ಗುರುಗಳ ಬಗ್ಗೆ ಮಾತಾಡೋದಿಲ್ಲ. ಜೈನ ಧರ್ಮಕ್ಕೆ ಗುರುಗಳು ಬೇರೆ, ಬೌದ್ಧ ಧರ್ಮಕ್ಕೆ ಗುರುಗಳು ಬೇರೆ. ಅಂಥದ್ರಲ್ಲಿ ಲಿಂಗಾಯತ ಧರ್ಮಕ್ಕೆ ಗುರು ವಿಶ್ವಗುರು ಬಸವಣ್ಣವರು ಸ್ವಾಮಿ. ಅಂಥದ್ರಲ್ಲಿ ಇಲ್ಲದ ಸಲ್ಲದ ಮಾತಾಡ್ತೀಯಲ್ಲ ಒಬ್ಬ ಗುರುವಿನ ಮೇಲೆ. ಏನು ರೈಟ್ಸ್ ಅದ ನಿನ್ನಲ್ಲಿ? ಕೆಳವರ್ಗದವರನ್ನು, ಬಿದ್ದವರನ್ನು ಮೇಲೆ ಎತ್ತಿದಾತ ಬಸವಣ್ಣವ್ರು ಏನು ಮಾಡಿದ್ದೆ? 2 ಕೋಡು, 2 ಕಾಲು, ಹಿಂದ 2 ಕಾಲು, ಮುಂದೆ 2 ಕಾಲು, ಹಿಂದ ಬಾಲ ಅಂತ ಮಾಡಿದ್ದೇನು? ಬಸವಣ್ಣ ಅಂತ ಹೆಸರಿಟ್ರ ಇಲ್ಲ ಅನ್ನೋದಿಲ್ಲ. ಸಮಯ ಬಂದಾಗ ಕೋಡ್ಲೆ ಎತ್ತೋಗಿತಾನ ಬಸವಣ್ಣ, ಅದು ನಿನಗೆ ತಲೆಗಿಟ್ಕೋಬೇಕು. ಈ ಸಂದರ್ಭದಲ್ಲಿ ಅಮರೇಶ್ ಗೌಡ ಗವಿಗಟ್, ಅಮರಪ್ಪ ಗೌಡ ಶಾಖಾಪುರ್, ಬೆಟ್ಟಪ್ಪ ಕಸ್ತೂರಿ ಅತ್ನು ಇದ್ದರು.